ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಯಾವುದ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ಪ್ಲೇನ್ ಬ್ಲೌಸ್ ಸ್ಟಿಚಿಂಗ್. ಫ್ರೆಂಡ್ಸ್ ನೋಡಿ, ಏನಪ್ಪ ರೆಡ್ ಕಾಣ್ತಿದೆ ಅಂದರೆ, ಹೌದು ಫ್ರೆಂಡ್ಸ್, ನೀವು ಕೂಡ ನಿಮ್ಮೂರಲ್ಲಿ ಇದೇ ರೀತಿ ಸ್ಯಾರಿ ತಗೊಂಡು ಸ್ಟಿಚ್ ಮಾಡ್ತಿದ್ದೀರ ಅಂದರೆ ನೀವು ಇದೇನಕ್ಕೆ ಅಂದರೆ ಓಂ ಶಕ್ತಿ, ನಮ್ಮೂರಿಂದ ತುಂಬ ಜನ ಓಂ ಶಕ್ತಿಗೆ ಹೋಗ್ತಿದ್ದಾರೆ. ಆದ್ದರಿಂದ ಈಗ ಎಲ್ಲರೂ ಇದೇ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈಗ ನಾನು ಒಂದು ಪ್ಲೈನ್ ಬ್ಲೌಸನ್ನು ತೋರಿಸಿ ಅಂತ ಹೇಳಿದರು, 38 ಸೈಜು. ಆದ್ದರಿಂದ ಇದನ್ನು ವೀಡಿಯೋ ಮಾಡಿ ಕಳಿಸ್ತೀನಿ. 14+2 16 ಇಂಚು ಉದ್ದ. ಅವ್ರ ಬ್ಲೌಸ್ ಬಂದು 14 ಇಂಚಿದೆ, ಪ್ಲಸ್ 2 ಇಂಚ್ ಆ್ಯಡ್ ಮಾಡಿ 16 ಇಂಚು ಇಟ್ಕೊಳ್ಳೋಣ. ಮತ್ತು ಶೋಲ್ಡರ್ ಹತ್ರ ಬಂದು 2 ಮುಕ್ಕಾಲಿದೆ. ಎರಡು ಮುಕ್ಕಾಲು ಪ್ಲಸ್ ನಾವು ನೆಕ್ಕಿಗೆ 2 ಕಾಲು, 5 ಇಂಚ್ ಆಗುತ್ತೆ. ಮತ್ತು ಸ್ಟಿಚಿಂಗಿಗೆ 3/4 ಇಂಚ್, 5 ಇಂಚ್ ಇಟ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ 1/4 ಇಂಚ್ ಕಡಿಮೆ ಮಾಡಿ 5.25. ಈಗ 38 ಸೈಜ್ ಬ್ಲೌಸಿಗೆ ಆರ್ಮೋಲ್ ಹತ್ರ 38 ಇದೆ ಅಂದರೆ ಆರ್ಮೋಲ್ ಹತ್ರ 6 ಇಂಚ್ ಇಟ್ಕೊಳ್ಳೋಣ. ಆರ್ಮೋಲ್ ಲೆಂತ್ ಬಂದು ಕಂಕುಳಿನ ಉದ್ದ 6 ಇಂಚ್. ಮತ್ತು ಈಗ ಸ್ಟ್ರೈಟಾಗಿ ಒಂದು ಗೆರೆ ಹಾಕ್ಕೊಳ್ಳೋಣ. ಈಗ ಪ್ಲೈನ್ ಬ್ಲೌಸಿಗೆ 2.5 ಇಂಚ್ ಇಟ್ಕೊಳ್ಳೋಕೆ ಹೋಗ್ಬೇಡಿ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ. 2.25 ಅಥವಾ 2 ಇಟ್ಟರೂ ಸಾಕು. 38 ಸೈಜ್ ಆಗಿರೋದ್ರಿಂದ 2.25 ಇಟ್ಕೊಳ್ತಿದ್ದೀನಿ. ಮತ್ತು ಡೀಪ್ ಬಂದು 7 ಇಂಚ್ ಇದೆ, ಆದ್ದರಿಂದ ನಾನು 2.25 ಇಟ್ಕೊತಿದ್ದೀನಿ ಕೆಳಗಡೆನೂ. ಯಾವುದೇ ಕಾರಣಕ್ಕೂ ಪ್ಲೈನ್ ಬ್ಲೌಸಿಗೆ ನಾವು ಜಾಸ್ತಿ ಇಟ್ಕೊಂಡ್ರೆ ಬ್ರಾಡಾಗಿ ಬ್ಲೌಸು ಶೋಲ್ಡರ್ ಡ್ರಾಪ್ ಆಗುತ್ತೆ. ಮತ್ತು ಇಲ್ಲಿ ಕಂಕುಳ ಹತ್ರ ಮುಂಭಾಗಕ್ಕೆ 3/4 ಇಂಚು, ಮುಂಭಾಗಕ್ಕೆ 3/4 ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ. ಹಿಂಭಾಗಕ್ಕೆ 1.25 ಇಂಚು. ನಿಮ್ಮ ಹತ್ರ ಕರ್ವ್ ಸ್ಕೇಲ್ ಇದ್ದರೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ ಹಾಗೆ ಕೂಡ ಮಾರ್ಕ್ ಮಾಡ್ಕೋಬೋದು. ಈ ಶೇಪನ್ನು ಕೂಡ ನೀಟಾಗಿ ಗಮನದಲ್ಲಿ ಇಟ್ಕೊಂಡು ಮಾಡಿ ಫ್ರೆಂಡ್ಸ್. ಮತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಆದಷ್ಟು ಶೇರ್ ಮಾಡಿ. ಈಗ ಕ್ರಾಸ್ ಪಟ್ಟಿ 3 ಇಂಚಿದೆ ಅವರ ಅಳತೆ ಬ್ಲೌಸಲ್ಲಿ. ಅದರಿಂದ 4 ಇಂಚು 1 ಇಂಚ್ ಆ್ಯಡ್ ಮಾಡಿ 4 ಇಂಚ್ ಇಟ್ಕೊಳ್ತಿದ್ದೀನಿ. ಈ ಕಡೆ ಸೈಡು 2 ಇಂಚ್ ಇರೋದ್ರಿಂದ 3 ಇಂಚ್ ಇಟ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಇದು ನೀಟಾಗಿ ಕ್ರಾಸ್ ಶೇಪನ್ನು ಮಾಡ್ಕೊಳ್ಳಿ. ನೋಡಿ, ಇಲ್ಲಿಂದ ಇಲ್ಲಿಗೆ 3, ಈ ಕಡೆ ನಾವು ಓಪನ್ ಸೈಡ್ ಇರೋ ಕಡೆ 3 ಇಂಚು, ಕಪ್ ಸೈಜ್ ಕಡೆ 4 ಇಂಚು. ಈ ಶೇಪನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಬ್ಲೌಸಲ್ಲಿ. ಇದು ಸ್ವಲ್ಪ ದೊಡ್ಡ ಸೈಜ್ ಆಗಿರೋದ್ರಿಂದ 4, 3 ಇಟ್ಕೊಳ್ತಿದ್ದೀನಿ. 36ವರೆಗೂ 2.25 ಇಂಚು ಮತ್ತು 2 ಇಂಚ ಇರೋದು. ಇದು 1/4 ಇಂಚ್ ಜಾಸ್ತಿ ಇದೆ ಫ್ರೆಂಡ್ಸ್, 38 ಸೈಜ್ ಆಗಿರೋದ್ರಿಂದ. ನೋಡಿ, ಮತ್ತು ಇಲ್ಲಿಂದ ಇಲ್ಲಿಗೆ ಶೇಪಿಗೆ 3 ಫೋಲ್ಡಿಂಗ್ ಸೈಡಿಂದ 3 ಇಂಚು ಪ್ಲಸ್
2 ಇಂಚಿಗೆ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಕಪ್ ಶೇಪನ್ನು ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ ಫ್ರೆಂಡ್, ಹೇಗೆ ಕಪ್ ಶೇಪನ್ನು ನೀಟಾಗಿ ಕಟಿಂಗ್ ಮಾಡೋದು, ಮಾರ್ಕ್ ಮಾಡೋದು ಅಂತ. ನಿಮಗೆ ಇನ್ನೂ ಇದ್ರ ಬಗ್ಗೆ ಡೀಟೇಲ್ಸಾಗಿ ಬೇಕಂದರೆ ವಿಡಿಯೋ ಹೋಗಿ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ನೆಕ್ಕಿಗೂ ಕೂಡ ಇದೇ ರೀತಿ ರೌಂಡ್ ಶೇಪ್ ಮಾಡ್ಕೋಬೋದು. ಸ್ಕೇಲಲ್ಲೇ ಕೂಡ, ಸ್ಕೇಲ್ ಇಲ್ಲಾಂದ್ರೆ ಓಕೆ, ಹಾಗೆ ಮಾಡ್ಕೊಳ್ಳಿ. ನೋಡಿ, ಇನ್ನೊಂದು ಸರಿ ನೋಡ್ಕೊಳ್ಳೋಣ ಎಲ್ಲ ಅಳತೆನೂ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಂಡು ಈಗ ಬ್ಲೌಸನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಈಗ 4 ಪೀಸ್ ಇದೆ ಫ್ರೆಂಡ್ಸ್, 4 ಪೀಸನ್ನು ನೀಟಾಗಿ ಕಟ್ಟಿಂಗ್ ಮಾಡಿ ತೆಗೆದಿಟ್ಕೊಳ್ಳೋಣ. ಈಗ ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ನೀಟಾಗಿ ಮುಂಭಾಗ ಯಾವುದು ಹಿಂಭಾಗ ಯಾವುದು ಅಂತ ನಿಮಗೆ ನೋಡಿಕೊಂಡೆ ಕಟ್ ಮಾಡಿ. ಈಗ ಫಸ್ಟ್ ನಾವು ಹಿಂಭಾಗದ ಕಂಕುಳ ಶೇಪ್, ಇದು 4 ಪೀಸನ್ನು ಸೇರಿ ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ನೀವು 2 ಪೀಸನ್ನು ಮಾತ್ರ ತೆಗೆದುಕೊಳ್ಳಿ. 2 ಪೀಸ್ ತಗೊಂಡು ಕಟ್ ಮಾಡ್ಕೊಳ್ಳಿ. ಇದು ಮುಂಭಾಗದ ಶೇಪು. ಮತ್ತು 4 ಪೀಸನ್ನು ಕಟ್ ಮಾಡಿದ್ರೆ ಬ್ಲೌಸೇ ಹಾಳಾಗೋಗುತ್ತೆ. ಆ ರೀತಿ ತಪ್ಪನ್ನು ಮಾತ್ರ ಯಾವಾಗಲೂ ಮಾಡಬೇಡಿ ಫ್ರೆಂಡ್ಸ್, ನಾನೆಲ್ಲ ವಿಡಿಯೋಸಲ್ಲೂ ಹೇಳ್ತಾ ಇರ್ತೀನಿ. ಈ ಶೇಪನ್ನು ಕೂಡ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಈಗ ಇದಾದಮೇಲೆ ಈ ನೆಕ್ ಹತ್ರ ಸ್ವಲ್ಪ ಕಚ್ಚಿ ಹಾಕ್ಕೊಳ್ಳಿ. ಉದ್ದ ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಮತ್ತು ಈಗ ಶೋಲ್ಡರ್ ಹತ್ರ ಕಟ್ಟಿಂಗ್ ಮಾಡ್ಕೊಳ್ಳಿ. ನಾವು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಈ ನೆಕ್ ಹತ್ರ ಇದೆಯಲ್ಲ, ಈ ಪೀಸಲ್ಲೇ ನಾವು ನೆಕ್ ಪೈಪಿಂಗ್ಗೆ ತಗೊಳ್ತಿದ್ದೀವಿ ಫ್ರೆಂಡ್ಸ್. ಅದರಿಂದ ನಾನು ಫುಲ್ ಆಫ್ ಮಾಡಿಲ್ಲ, ಕ್ರಾಸ್ ಪೀಸ್ ಕಟ್ಟಿಂಗ್ ಮಾಡ್ಕೊಳಕ್ಕೋಸ್ಕರ. ನೆಕ್ ಪೀಸು ಈ ರೀತಿ ಬಿಟ್ಟಿದ್ದೀನಿ. ಈಗ ಇದು ಫ್ರಂಟ್ ಪಾರ್ಟ್ 2 ಪೀಸನ್ನು ಮಾತ್ರ ತಗೊಂಡು ಮಧ್ಯೆ ಕಟ್ ಮಾಡ್ಕೊಳ್ಳಿ. ಇದು ಹುಕ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಸೈಡು. ಇದಾದಮೇಲೆ ಕ್ರಾಸ್ ಪಟ್ಟಿ ಅಥವಾ ಬೆಲ್ಟ್ ಪಟ್ಟಿನ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಈಗ 2 ಪೀಸು ತಗೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು 2 ಪೀಸ್ ಇದೆ. ಮತ್ತು ಇದು ಫ್ರಂಟ್ ಸೈಡ್ ಇದೆ 2 ಪೀಸು, ಇನ್ನು 2 ಪೀಸು ಕೆಳಗಡೆ ಉಳಿದಿದೆ. ಈಗ ನೀವು ಹಿಂಭಾಗಕ್ಕೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತನ್ನ ಇಟ್ಕೊಳ್ಳಿ. ಅಳತೆ ಬ್ಲೌಸ್ನಲ್ಲಿ 10 ಅಥವಾ 10 ಇದೆ. ನಾನು ಆದ್ದರಿಂದ 10 ಇಂಚನ್ನ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇದು ಅಷ್ಟೇ ಫ್ರೆಂಡ್ಸ್, 2.25 ಇಟ್ಕೊಳ್ತೀನಿ, ಅದೇ ಸಾಕು. ಯಾಕಂದರೆ ಇದು ಪ್ಲೇನ್ ಬ್ಲೌಸ್. ನೀವು ಲೈನಿಂಗ್ ಬ್ಲೌಸ್ ಆದರೆ 2.25 2.75ವರೆಗೂ ಕೂಡ ಇಟ್ಕೋಬೋದು. ಇದಕ್ಕೆ 2.25 ಸಾಕು. ಮತ್ತು ಈ ರೀತಿ ರೌಂಡಾಗಿ ಶೇಪ್ ಕೊಟ್ಕೊಳ್ಳಿ. ಈಗ ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳಿ. ಯಾರೆಲ್ಲ ನೋಡ್ತಿದ್ದೀರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇದೇ ರೀತಿ ಇನ್ನೂ ಹೆಚ್ಚು ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ ರೌಂಡ್ ಶೇಪ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದು ಪ್ಲೇನ್ ಬ್ಲೌಸ್ ಬಂದು ನಾವು ಸ್ಟಿಚಿಂಗ್ ಮಾಡಿ ಹಾಕಿದಾಗ ಬ್ರಾಡ್ ಕಾಣುತ್ತೆ ಫ್ರೆಂಡ್ಸ್. ಅದೇ ಲೈನಿಂಗ್ ಬ್ಲೌಸ್ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಬ್ರಾಡ್ ಇಟ್ಟರು
ನಡೆಯುತ್ತೆ. ಇದು ಶೋಲ್ಡರ್ ಡ್ರಾಪ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆ ಇಟ್ಟಿದ್ದೀನಿ. ಮತ್ತು ಇದು ಫ್ರಂಟ್ ಪಾರ್ಟು, ಅದು ಮಾರ್ಕರಲ್ಲಿ ಮಾರ್ಕ್ ಮಾಡಿರೋ ರೀತಿಯೇ ಇನ್ನೊಂದು ಸೈಡು ನಾವು ಮಾರ್ಕ್ ಮಾಡ್ಕೋಬೋದು. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ನೀವು ಸ್ಟಿಚಿಂಗ್ ಮಾಡಬೇಕಾದ್ರೂ ಅಷ್ಟೇ, ಎರಡು ಒಂದೇ ಸೈಡನ್ನು ಮತ್ತೆ ಸ್ಟಿಚ್ ಮಾಡಬಾರ್ದು. ಆಪೋಸಿಟ್ ಸೈಡ್ ಕರೆಕ್ಟ್ ಇದೆ ಅಂತ ನೋಡ್ಕೊಂಡು ಸ್ಟಿಚಿಂಗ್ ಮಾಡಿ ಫ್ರೆಂಡ್ಸ್. ಈಗ ಫ್ರಂಟು ಬ್ಯಾಕು ಆಗಿದೆ. ಮತ್ತು ಕ್ರಾಸ್ ಪಟ್ಟಿಗೆ ಒಂದು ಸೈಡಿಗೆ 3 ಪೀಸ್ ಬೇಕು, ಎರಡು ಸೈಡಿಗೆ 6 ಪೀಸ್ ಬೇಕಾಗಿದೆ. ಆದ್ದರಿಂದ ಇದರಲ್ಲೇ ಕಟ್ ಮಾಡ್ಕೊಳ್ತಿದ್ದೀನಿ. ನಾರ್ಮಲ್ ಕಟಿಂಗ್ ಮಾಡಿರ್ತೀವಲ್ಲ, ಅಲ್ಲಿ ಪೀಸ್ ಉಳಿದಿರುತ್ತೆ, ಅದರಲ್ಲೇ ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ಈಗ 4 ಪೀಸ್ ಆಯಿತು, ಇನ್ನೂ 2 ಪೀಸು ನಾವು ಬೇರೆ ಕಲರ್ ಕೂಡ ಹಾಕ್ಕೋಬೋದು. ಇದು ಇನ್ನೊಂದು ಪೀಸ್ ಒಳಗಡೆ ಹೋಗೋ ಪೀಸ್ ಸಾಕಾಗಿಲ್ಲ ಅಂದರೆ ಬೇರೆ ಪೀಸ್ ಹಾಕ್ಕೋಬೋದು. ಇಲ್ಲಾಂದರೆ ಇದೇ ಪೀಸ್ ಕೂಡ, ಇದೇ ಕಲರ್ ಬಟ್ಟೆ ಇದ್ದರೂ ಕೂಡ ಇದೇ ಪೀಸ್ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ಬಟ್ಟೆ ತುಂಬ ಚಿಕ್ಕದಿದ್ದರೆ ಇನ್ನೊಂದು ಪೀಸು, ಒಳಗಡೆ ಹಾಕೋ ಪೀಸು ಬೇರೆ ಕಲರ್ ಇದ್ದರೂ ನಡೆಯುತ್ತೆ. ನೋಡಿ, ಮತ್ತು ನಾವು ಬಟ್ಟೆ ಕಡಿಮೆ ಇದ್ದರೂ ಈ ರೀತಿ ನಾವು ನೆಕ್ಕನ್ನು ಕಟ್ ಮಾಡಿಕೊಂಡಾಗ ಬಟ್ಟೆ ಕಡಿಮೆ ಇದ್ದರೂ ಕೂಡ ಇದೇ ಪೀಸಲ್ಲೇ ನಾವು ಪೈಪಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್. ನಾವೀಗ ನೆಕ್ ಪೀಸ್ ಕಟ್ ಮಾಡಿದ್ವಲ್ಲ, ಅದೇ ಪೀಸಲ್ಲೇ ಈ ರೀತಿ ಕ್ರಾಸ್ ಪೀಸ್ ಹಾಕ್ಕೊಂಡು ಕಟಿಂಗ್ ಮಾಡಿಕೊಂಡ್ರೆ ನಮಗೆ ಯಾವುದೇ ಪ್ರಾಬ್ಲಮ್ ಬರೋಲ್ಲ. ಇದರಲ್ಲೇ ನಮಗೆ ಪೈಪಿಂಗ್ಗೆ ಬಟ್ಟೆ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ನಾನು 1.25 ಇಂಚಿಗೆ ಕಟ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಜಾಸ್ತಿ ಬೇಕಾದರೆ 1.5 ಇಂಚಿಗೆ ಕೂಡ ಕಟ್ ಮಾಡ್ಕೋಬೋದು. ನಾನು ಈ ಟೇಪ್ ಅಳತೆ ನನಗೆ 1.1 ಇಂಚ್ ಬರುತ್ತೆ. ಇಷ್ಟೇ ನನಗೆ ಪೈಪಿಂಗಿಗೆ ಸಾಕಾಗಿರೋದ್ರಿಂದ ನಾನು ಇದನ್ನು ಕಟಿಂಗ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಮಾರ್ಕ್ ಮಾಡಿ ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೀವು ಕ್ರಾಸ್ ಪೀಸನ್ನು ನೀಟಾಗಿ ಮಾಡಿದಷ್ಟು ಪೈಪಿಂಗು ನೀಟಾಗಿ ಬರುತ್ತೆ. ಮತ್ತು ನೀವು ಸ್ಟ್ರೈಟ್ ಪೀಸ್ ಕಟಿಂಗ್ ಮಾಡಿ ಪೈಪಿಂಗ್ ಮಾಡೋಕ್ಕೆ ಹೋದರೆ ಸರಿ ಬರೋಲ್ಲ ಫ್ರೆಂಡ್ಸ್, ತಿರ್ಕೊಂಡು ಹೋಗುತ್ತೆ. ನೋಡಿ, ಇದೇ ರೀತಿಯೇ ನಾನು ಎಲ್ಲ ಬ್ಲೌಸ್ಗಳಿಗೂ ಮಾಡೋದು. ಅದೇ ಲೈನಿಂಗ್ ಬ್ಲೌಸ್ ಆದರೆ ಪೀಸು ಜಾಸ್ತಿ ಇರುತ್ತೆ, ಅದರಿಂದ ಸ್ಯಾರಿ ಪೀಸ್ ಆಗಿರೋದ್ರಿಂದ ಅದರಲ್ಲಿ ಮಾಡ್ಕೋಬೋದು. ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನಾನು ಈ ಪೀಸಲ್ಲೇ ಕಟ್ ಮಾಡ್ಕೊಳ್ತಿದ್ದೀನಿ. ಮತ್ತು ನೀವು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನೆಕ್ಕಿಗೂ ಆಯಿತು. ಈಗ ಇನ್ನು ಸ್ಲೀವ್ ಕಟಿಂಗ್ ಮಾಡಿಕೊಂಡ್ರೆ, ಸ್ಲೀವ್ ಕಟಿಂಗ್ ಮಾರ್ಕಿಂಗ್ ಮಾಡಿಬಿಟ್ಟೆ. ವಿಡಿಯೋ ಆನ್ ಆಗಿದ್ದಿಲ್ಲ, ಆಫ್ ಆಗಿತ್ತು. ಆದರೂ ಇನ್ನೊಂದ್ಸರಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ತೋಳಿನ ಉದ್ದ ಬಂದು ಸುತ್ತಾಳತೆ ಎಷ್ಟಿದೆ ಅದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ. ಅದಕ್ಕೆ +2 ಇಂಚ್ ಆ್ಯಡ್ ಮಾಡ್ಕೋಬೇಕು. ತೋಳಿನ ಉದ್ದ ಬಂದು 8 ಇಂಚಿದೆ, +2 ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ. ಲೈನಿಂಗ್ ಬ್ಲೌಸಿಗಾದರೆ 1 ಇಂಚ್ ಆ್ಯಡ್ ಮಾಡಿದ್ರೆ ಸಾಕು. ಇದಕ್ಕೆ ನಾವು ಫೋಲ್ಡಿಂಗ್ ಮಾಡಿ ಎಮ್ಮಿಂಗ್ ಮಾಡಬೇಕಲ್ಲ, ಆದ್ದರಿಂದ +2 ಇಂಚ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಮತ್ತು ಇದು 8 ಇಂಚ್ ಆಗಿರೋದ್ರಿಂದ ಇದು 9 ಇಂಚು, 38 ಸೈಜಿಗೆ 9 ಇಂಚ್ ತೊಗೊಳ್ತಿದ್ದೀನಿ. ಮತ್ತು 3.25 ಇಂಚ್ ಆರ್ಮರ್ ಡೌನಿಂಗಿಗೆ 3.25 ಇಂಚ್ ಶೇಪಿಗೆ ಫ್ರೆಂಡ್ಸ್. ಕರೆಕ್ಟಾಗಿ 3.25 ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. 6 ಇಂಚಿಗಿಂತ ಜಾಸ್ತಿ ಇದ್ದರೆ ನಾನು 3.25 ತೊಗೊಳ್ಳೋದು ಫ್ರೆಂಡ್ಸ್. ಈ ರೀತಿ ತಗೊಂಡ್ರೆ ಯಾವುದೇ ರಿಂಕಲ್ಸ್ ಆಗಲಿ ಬರೋದಿಲ್ಲ. ನಾನು ಇದೇ ರೀತಿಯೇ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು. ಅದೇ ನೀವು ಸ್ಲೀವ್ಸ್ 5 ಇಂಚ್ಗಿಂತ ಕಡಿಮೆ ಇರೋ ಬ್ಲೌಸಿಗಾದರೆ 2.5 ಅಥವಾ 2.25 ತೊಗೋಬೋದು.
ನೋಡಿ ಇದು +2 ಇಂಚ್ ಆ್ಯಡ್ ಮಾಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ. ಅಷ್ಟೇ உண்மையிலேயே ஓனர்கிட்டயும் டெய்லர்ஸ்கிட்டயும் நீ கொடுத்த வாக்குக்காக மட்டும்தான் நீ இந்த கம்பெனி எடுத்து நடத்தணும்னு நினைக்கிறியா? ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದಷ್ಟೇ. ಮನಸ್ಸು சொல்லு. ಮತ್ತು ಇದು ಸರಿ ಇದೆಯಾ ಅಂತ ನೋಡ್ಕೋಬೇಕಾದ್ರೆ ನೀವು ಬ್ಲೌಸಲ್ಲಿ ಹಾಗೆ ಈ ರೀತಿ ನೋಡ್ಕೊಳ್ಳಿ, ಇದು ಎಷ್ಟು ಇಂಚಿದೆ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ 8.5 ಇದೆ, ಇದು ಅದೇ ರೀತಿ ಇದೆಯಾ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. 8.5 ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ 8.5 ಬರ್ತಿದೆ. ಅದಕ್ಕೂ ಇದಕ್ಕೂ ಕೂಡ ನಾವು ಒಂದ್ಸಲ ನೋಡಿಕೊಂಡ್ರೆ ನಮಗೆ ಮತ್ತು ಸ್ಟಿಚಿಂಗ್ ಮಾಡೋ ಟೈಮಿಗೆ ಯಾವುದೇ ಪ್ರಾಬ್ಲಮ್ ಬರೋಲ್ಲ. 8.5 ಇದ್ದೆ ಕರೆಕ್ಟ್ ಇದೆ ಎಕ್ಸಾಕ್ಟಾಗಿ. ಈಗ ಕಟಿಂಗ್ ಮಾಡ್ಕೊಳ್ಳೋಣ. ನೀಟಾಗಿ ಈ ರೀತಿ ಕಟ್ ಮಾಡ್ಕೊಂಡು ಮತ್ತು ಇದು ಅಷ್ಟೇ ಫ್ರಂಟ್ ಸೈಡು ಬ್ಯಾಕ್ ಸೈಡ್ ಇದಕ್ಕೂ ಫೋಲ್ಡಿಂಗ್ ನೋಡ್ಕೊಂಡು ಮಾಡ್ಕೋಬೇಕು ಫ್ರೆಂಡ್ಸ್. ನಮಗೆ 2 ಸ್ಲೀವ್ಗೂ ಫ್ರಂಟ್ ಸೈಡು ಬರಬೇಕು ಪೀಸ್ ಮತ್ತು ಒಂದೇ ಸೈಡ್ ಪೀಸನ್ನು ಸ್ಲೀವ್ ಕಟಿಂಗ್ ಮಾಡಬೇಕಾದ್ರೆ ನೀಟಾಗಿ ನೋಡ್ಕೊಳ್ಳಿ. ಮತ್ತು ಒಂದೇ ಪೀಸಿಗೆ ಫ್ರಂಟ್ ಸೈಡ್ ಕಟ್ ಮಾಡಿದ್ರೆ ಅದು ಸರಿ ಬರೋಲ್ಲ. 2 ತೋಳಿಗೂ ಫ್ರಂಟ್ ಸೈಡ್ ಮುಂಭಾಗದ ಶೇಪನ್ನು ಕಟಿಂಗ್ ಮಾಡ್ಕೊಳ್ಳಿ. ಇದು ಕೂಡ ಗಮನದಲ್ಲಿ ಇಟ್ಕೊಂಡು ಕಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿ ಇದೆ. ಇದು ನಾವು ವಿಡಿಯೋ ಮಾಡಿದರೆ ನಾನು ಒಂದು 10 ನಿಮಿಷಕ್ಕೆ ಕಟಿಂಗ್ ಮಾಡ್ತಿದ್ದೆ, ಬಟ್ ನಿಮಗೆ ತೋರಿಸ್ಬೇಕು ಅನ್ನೋ ಕಾರಣದಿಂದ ತುಂಬ ಸ್ಲೋ ಆಗಿ ಕಟಿಂಗ್ ಮಾಡ್ತಿದ್ದೀನಿ. ಯಾರೆಲ್ಲ ಇಷ್ಟೊತ್ತು ಈ ವಿಡಿಯೋನ ನೋಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತು ಇನ್ನೂ ಸಬ್ಸ್ಕ್ರೈಬ್ ಆಗದೆ ಯಾರೆಲ್ಲ ನೋಡ್ತಿದ್ದೀರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಇದೇ ರೀತಿ ನಿಮಗೆ ಲೈನಿಂಗ್ ಬ್ಲೌಸು ಮತ್ತು ಪ್ಲೇನ್ ಬ್ಲೌಸು ಯಾವುದ್ರಲ್ಲಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಯಾವುದೇ ರೀತಿ ಕ್ವೆಶನ್ಸ್ ಇದ್ದರೂ ನಾನು ನಿಮ್ಮ ಡೌಟ್ ಇದ್ದರೂ ಕ್ಲಿಯರ್ ಮಾಡಿ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.